ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಕ್ಷರ ಬ್ರಹ್ಮಯೋಗ ಅಧ್ಯಾಯ 8 ಶ್ಲೋಕ 12 ಮತ್ತು 13. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧ್ಯಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಇಂದ್ರಿಯಗಳನ್ನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಪಂಚೇಂದ್ರಿಯಗಳು. ಹತೋಟಿಯಲ್ಲಿ ಇರಿಸಿಕೊಂಡು ಮನಸ್ಸನ್ನು ವಿಷಯಗಳಿಂದ ಹಿಂತಿರುಗಿಸಿ ಅದರ ಸ್ಥಾನವಾದ ಹೃದಯದಲ್ಲಿ ಇರಿಸಿ ಉಸಿರನ್ನು ಮೇಲಕ್ಕೆ ಎಳೆದು ನೆತ್ತಿಯಲ್ಲಿ ಇರಿಸಿ ಯೋಗಧಾರಣವನ್ನು ಮಾಡಿ ಓಂ ಎಂಬ ಏಕಾಕ್ಷರವಾದ ಬ್ರಹ್ಮನನ್ನು ಉಚ್ಚರಿಸುತ್ತಾ ನಿರಾಕಾರ ನಿರ್ಗುಣ ರೂಪಿಯಾದ ನನ್ನನ್ನೇ ನೆನೆಯುತ್ತಾ ಶರೀರ ತ್ಯಾಗ ಮಾಡುವನು. ಅವನು ಪರಮಸ್ಥಾನವಾದ ಮೋಕ್ಷವನ್ನು ಹೊಂದುತ್ತಾನೆ. ಸಹಸ್ರಾರದತ್ತ ಜೀವವನ್ನು ಕೊಂಡೊಯ್ಯುವಾಗ ದೇಹದ ಇತರ ಎಲ್ಲ ದ್ವಾರಗಳನ್ನು ಯೋಗ ಬಲದಿಂದ ಮುಚ್ಚಬೇಕು ಮತ್ತು ಮುಚ್ಚಿರುವ ಸಹಸ್ರಾರದ ಬಾಗಿಲನ್ನು ತೆರೆದು ಹೊರಗೆ ಹೋಗಬೇಕು. ಈ ರೀತಿ ಮಾಡುವಾಗ ಮನಸ್ಸನ್ನು ಆ ಸರ್ವ ಸಂಹಾರಕ ಭಗವಂತನಲ್ಲಿ ನೆಲೆಗೊಳಿಸಬೇಕು. ಪೂರ್ಣ ಪ್ರಮಾಣದಲ್ಲಿ ತನ್ನ ಯೋಗಾಭ್ಯಾಸವನ್ನು ಬಳಸಿ ಶ್ವಾಸ ನಿರೋಧವನ್ನು ಮಾಡಿ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಧ್ಯಾನವನ್ನು ಮಾಡಬೇಕು. ಓಂಕಾರ ಪ್ರತಿಪಾದ್ಯನಾದ ನನ್ನನ್ನು ಓಂಕಾರದಿಂದ ನೆನೆಯುತ್ತಾ ಸಹಸ್ರಾರದ ಬಾಗಿಲಿನ ಮೂಲಕ ಹೊರಗೆ ಬಂದು ದೇಹವನ್ನು ತ್ಯಾಗ ಮಾಡಿ ಮೇಲೇರಿದವನು ಮುಂದೆಂದು ಮರಳಿ ಬಾರದ ತಾಣವಾದ ಮೋಕ್ಷ ಭಗವಂತನನ್ನು ಸೇರುತ್ತಾನೆ. ಈ ಸಾಧನೆ ಕೇವಲ ಹಠಯೋಗಿಗಳಿಗೆ ಮಾತ್ರ ಸಾಧ್ಯ. ಇದು ತುಂಬ ಕಷ್ಟಕರವಾದ ಸಾಧನೆ. ಎಲ್ಲರೂ ಈ ರೀತಿ ಯೋಗಾಭ್ಯಾಸವನ್ನು ಮಾಡಿ ಸಿದ್ಧಿ ಪಡೆಯೋದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಸುಲಭವಾದ ಮಾರ್ಗವನ್ನು ಹೇಳ್ತಾನೆ. ಹರೇ ಕೃಷ್ಣ.